Audio Jungle. Audio Jungle. ಬನ್ನಿ ಇವತ್ತು ಶಾವಿಗೆ ಪಾಯಸ ಮಾಡೋಣ. ಅದಕ್ಕೆ ನಾನು ಇಲ್ಲಿಗೆ ನಂದಿನಿ ಸಮೃದ್ಧಿ ಹಾಲು ತಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಗಟ್ಟಿನೂ ಇರುತ್ತೆ ಮತ್ತು ತುಂಬ ಕೆನೆ ಬರುತ್ತೆ ಈ ಹಾಲಲ್ಲಿ. 28 ರೂಪಾಯಿ ಇದು ಪ್ಯಾಕೆಟು. ಗೋವಿನಿಂದ ಗ್ರಾಹಕರವರೆಗೆ ಗುಣಮಟ್ಟದ ವಸ್ತುವಷ್ಟಿದೆ ನಂದಿನಿ ಹಾಲು. ಬನ್ನಿ ಶಾವಿಗೆ ಪಾಯಸ ಮಾಡೋಣ, ತಿನ್ನೋಣ, ಸಮೃದ್ಧಿಯನ್ನು ಹಾಕೋಣ. ಈ ಸಮೃದ್ಧಿ ಹಾಲು ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈಗ ನಾನು ಪಾತ್ರೆಗೆ ಹಾಕ್ತೀನಿ, ಕಾಯಿಸೋಣ. ಈ ಅರ್ಧ ಲೀಟ್ರು ಚೆನ್ನಾಗಿ ಕಾಯಲಿ. ನಾನು ಅರ್ಧ ಲೀಟ್ರು ಹಾಕಲ್ಲ, ನಾನು 1/4 ಲೀಟ್ರಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡ್ತೀನಿ, ನಮ್ಮ ಮನೇಲಿ ಯಾರೂ ಕುಡಿಯಲ್ಲ. ನನ್ನ ಮಗಳು ನಾನು ಸ್ವಲ್ಪ ಕುಡಿಯೋದು ಅಷ್ಟೇ, ಇಬ್ಬರೇ. ನಮ್ಮ ಯಜಮಾನ್ರು ಕುಡಿಯಲ್ಲ, ಇನ್ಯಾರು ಮಿಕ್ಕಿದವ್ರು ಯಾರೂ ಕುಡಿಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತೀನಿ ಇದರಲ್ಲೇ. ಇದನ್ನೇ ತೊಳೆದ್ಬಿಟ್ಟು ನೀರು ಒಯ್ತೀನಿ. ಯಾವಾಗಲೂ ಅಷ್ಟೇ, ಹಾಲಿನ ಕವರಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ರಿ. ಅದರಲ್ಲಿ ಹಾಲಿರೋದೆಲ್ಲ ಅಂಟ್ಕೊಂಡಿರೋದೆಲ್ಲ ಬಂದ್ಬಿಡ್ಲಿ. ಯಾಕೆ ಕಾಸ್ಕೊಟ್ಟಿರಲ್ವ, ಇನ್ನೊಂಚೂರು ನೀರು ಇರಿ, ಪರವಾಗಿಲ್ಲ. ಇದು ಚೆನ್ನಾಗಿ ಕಾಯಲಿ ಹಾಲು. ಅಷ್ಟೊತ್ತಿಗೆ ನಾವು ಶಾವಿಗೆ ಎಲ್ಲ ಹುರ್ಕೊಳ್ಳೋಣ. ನೋಡಿ, ಮೊದಲಿಗೆ ಬೇಕಾಗಿರೋದು ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ. ಚಿಕ್ಕದು ಒಂದು ಯಾವುದಾದ್ರೂ ಬಾಣಲಿ ಇದ್ದರೆ ಇಟ್ಕೊಳ್ಳಿ. ನೋಡಿ, ತುಪ್ಪ 2 ಸ್ಪೂನು ತುಪ್ಪ ಹಾಕೋಣ. ಇಲ್ಲಿ ನಾನು ಬಾದಾಮಿ ತಗೊಂಡಿದ್ದೀನಿ, ಒಂದು 9 ಬಾದಾಮಿ ತಗೊಂಡಿದ್ದೀನಿ. ಕಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ. ನೋಡಿ, ತುಪ್ಪ ಇಟ್ಟಿದ್ದೀನಿ. ಇದಕ್ಕೆ ನಾವು ಬಾದಾಮಿನ ಕಟ್ ಮಾಡಿ ಹಾಕೋಣ. ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಅದು ನಾವು ಪಾಯಸದಲ್ಲಿ ತಿನ್ನುವಾಗ ಕುರುಮ್ ಅಂತ ಚೆನ್ನಾಗಿರುತ್ತೆ, ಮೆತ್ತಗಾಗಲ್ಲ ತುಪ್ಪದಲ್ಲಿ ಹುರಿದ್ರೆ. ನೋಡಿ, ಇದಕ್ಕೆ ನಾನು ಗೋಡಂಬಿನೂ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲ ನನ್ನ ಮಗಳು ಎತ್ತಿಡ್ತಾಳೆ, ತಿನ್ನೋದೇ ಇಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಸ್ವಲ್ಪ ತುಪ್ಪದಲ್ಲಿ ಕೆಂಪಗಾಗೋರು ಹುರಿಯೋಣ. ನಾನಿಲ್ಲಿ 1 ಏಲಕ್ಕಿ 2 ಲವಂಗ ತಗೊಂಡಿದ್ದೀನಿ. ಲವಂಗ ಯಾಕೆ ಅಂದರೆ ಒಳ್ಳೆ ಒಂದು ಘಮ ಬರುತ್ತೆ ಅದರದ್ದು ಸ್ಮೆಲ್ಲು. ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ. ಇದು ಮತ್ತೆ ಹಾಕೋಣ ಅದಕ್ಕೆ. ಆ ಕಡೆ ಹಾಲು ಕಾಯ್ತಾ ಇದೆ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಲ್ಲಿ 1/4 ಲೀಟ್ರ್ ಹಾಲು ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇದಕ್ಕೇ ನಾನು ದ್ರಾಕ್ಷಿನೂ ಕೂಡ ಕಟ್ ಮಾಡಾಕೋತೀನಿ. ಅದರಲ್ಲಿರೋದನ್ನೆಲ್ಲ ತೆಗೆದಾಕೋಣ ನೀಟಾಗಿ. ನಾನು ಇದಕ್ಕೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನೋಡಿ, ದ್ರಾಕ್ಷಿನೂ ಅಷ್ಟೇ ಸ್ವಲ್ಪ ಹುರಿಯೋಣ. ಯಾರೂ ಕೂಡ ತಿನ್ನಲ್ಲ ನೋಡಿ, ಎಲ್ಲರೂ ಕೂಡ ಕೆಳಗಡೆ ಎತ್ತಿಡ್ತಾರೆ. ತಿನ್ನಬೇಕು, ಎಲ್ಲರೂ ಕೂಡ ಈ ದ್ರಾಕ್ಷಿ ಗೋಡಂಬಿ ಎಲ್ಲ ಬಿಸಾಕ್ತಾರೆ ಪಾಯಸದಲ್ಲಿ. ತಿನ್ನೋದು ನಾನು ಎಲ್ಲೋ ಒಬ್ಬೊಬ್ಬರನ್ನ ನೋಡಿದ್ದೀನಿ, ಎಲ್ಲರೂ ಕೂಡ ಅಷ್ಟೇ ಕೆಳಗಡೆ ಎತ್ತಿಡ್ತಾರೆ. ನೋಡಿ, ಇದಕ್ಕೆ ನಾನು ಶಾವಿಗೆ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಬಟ್ಲಲ್ಲಿ ತಗೊಂಡಿದ್ದೀನಿ. ಒಂದು 20-30 ಗ್ರಾಮ್ ಇರಬಹುದು ಅಷ್ಟೇ. ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ. ಇದು ನೋಡಿ, ಕೆಂಪಗಾಯಿತು, ಸಾಕು ಇಷ್ಟು ಹುರಿದಿದ್ದು. ನೋಡಿ, ಈ ಕಡೆ ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು ಹಾಲು ಹಾಕ್ತೀನಿ ಇವಾಗ. ನೋಡಿ, 1 ಗ್ಲಾಸು ಬಿಸಿ ಮಾಡ್ತಾ ಇದ್ನಲ್ಲ, ಆ ಕಡೆ 1.5 ಗ್ಲಾಸ್ ಹಾಕ್ತೀನಿ. ಬಿಸಿ ಇದೆ ಲೋಟ, ಕೈ ಸುಡ್ತಾ ಇದೆ. ಇಷ್ಟೇ ನಾನು ಮಾಡೋದು. ಇದಕ್ಕೊಂದು 100 ಗ್ರಾಮ್ ಸಕ್ಕರೆ ಸಾಕಾಗುತ್ತೆ. ನೋಡಿ, ಲವಂಗ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕಷ್ಟು ಹಾಕ್ರಿ, ನಮಗಿಷ್ಟು ಸಾಕು. ಒಂದು 3-4 ಸ್ಪೂನ್ ಸಾಕು. ಏಲಕ್ಕಿ ಕಾಯಿ ಕುಟ್ಟಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಗೋಡಂಬಿ, ದ್ರಾಕ್ಷಿ, ಬಾದಾಮಿನೆಲ್ಲ ಹಾಕೋಣ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈ ತುಪ್ಪದ್ದೆಲ್ಲ ಬಿಸಾಕೋದು ಬೇಡ. ಈ ಬಿಸಿ ಉಯ್ದರೆ ತುಪ್ಪ ಅದಕ್ಕೆ ಇದಾಗುತ್ತೆ. ತುಪ್ಪದ ರೇಟು ಜಾಸ್ತಿ ನೋಡಿ, ಅದಕ್ಕೋಸ್ಕರ ಏನು ಬಿಸಾಕಬೇಡಿ. ಎಲ್ಲ ಕೂಡ ತಿನ್ನಿದೆಲ್ಲ ರೇಟು ಜಾಸ್ತಿನೇ, ಯಾವುದು ಏನು ಕಡಿಮೆ ಇಲ್ಲ. ಈ ಹುರಿದಿದ್ವಲ್ಲ, ಈ ಶಾವಿಗೆ ಹಾಕೋಣ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಇದರಲ್ಲೇ 1 ಸ್ಪೂನು ರವೆನೂ ಕೂಡ ಹುರ್ಕೋತೀನಿ. ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಒಂದೇ ಚೂರು ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಒಂದೇ 1 ಸ್ಪೂನು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡಿ, ಒಂದೇ 1 ಸ್ಪೂನು ರವೆ ಹುರಿದಾಕ್ರಿ, ಚೆನ್ನಾಗಿರುತ್ತೆ. ನೋಡಿ, 1 ಸ್ಪೂನ್ ರವೆ. ಹಳ್ಳಿ ಕಡೆ ಮಾಡ್ತಾರೆ ನೋಡಿ ಈ ಥರ. ನೋಡಿ, ಇದು ಗಟ್ಟಿನೇ ಆಗಲ್ಲ ಈ ಥರ ಮಾಡಿದ್ರೆ. ನೀವು ಬೆಳಗ್ಗೆ ಕುಡಿದ್ರೂ ಕೂಡ ಗಟ್ಟಿಯಾಗಲ್ಲ. ಒಂದೊಂದು ಸತಿ ರೊಟ್ಟಿ ಥರ ಆಗಿರುತ್ತೆ ನೋಡಿ ಪಾಯಸ. ನೀರು ಜಾಸ್ತಿ ಹಾಕಿದ್ರೆ ರೊಟ್ಟಿ ಥರ ಆಗೋದು. ನೋಡಿ, ಈ ಥರ ಚೆನ್ನಾಗಿ ಕುದ್ದ ಮೇಲೆ ನಾವು ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ.
ಚೆನ್ನಾಗಿ ಕುದ್ದಿದೆ. ಇದು ಎಲ್ಲ ಹಳ್ಕೊಂಡಂಗೆ ಆಗುತ್ತೆ ಶಾವಿಗೆ. ನೋಡಿ, ಒಂದು ಬಟ್ಲಿಗೆ ತಾಳೋಣ, ತಿನ್ನೋಣ. ಬಿಸಿ ಬಿಸಿಲಿ ತಿನ್ನುವಾಗಲೇ ಚೆನ್ನಾಗಿರುತ್ತೆ. ಆರಿದ ಮೇಲಂತೂ ಇನ್ನೂ ಚೆನ್ನಾಗಿರುತ್ತೆ. ಬಿಸಿಲಿಟ್ಟು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ನೋಡಿ, ಚೆನ್ನಾಗಿ ಕಾಣಿಸ್ತೈತೆ ಶಾವಿಗೆ ಪಾಯಸ. ನೀವು ಮನೇಲಿ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್ ಬಾಯ್.